30th ಎಪಿಸೋಡ್ ಆದಮೇಲೆ ಬ್ರೇಕ್ ಮಾಡೋಣ ಅಂತಿದ್ದೆ. ಬಟ್ ನನಗೆ ಬಂದಂಥ ಮೆಸೇಜಸ್, ಆಮೇಲೆ ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿರೋದು, ಪರ್ಸ್ನಲಿ SMS ವಾಟ್ಸಾಪಲ್ಲೆಲ್ಲ ಬಂತು, ಮಾಡಬೇಡಿ. ಬಟ್ ಎಲ್ಲರೂ ಡಿಮಾಂಡ್ಗಿಂತ ಹೆಚ್ಚಾಗಿ ಇದು ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್ ಹಸ್ ಬಿನ್ ರಿಯಲಿ ನ್ಯೂ. ನಾನು ಯಾವತ್ತೂ ಮುಂಚೆ ಪಾಡ್ಕಾಸ್ಟ್ ಅಂತ ಕೇಳ್ತಾ ಇದ್ದೆ, ಬಟ್ ಯಾವತ್ತೂ ಅಂದರೆ ಪಾಡ್ಕಾಸ್ಟ್ ಅನ್ನೋ ವರ್ಡ್ ಕೇಳಿದ್ದೆ, ಬಟ್ ನಾನು ಯಾವುದೂ ಪಾಡ್ಕಾಸ್ಟ್ನ ಕೇಳಿರಲಿಲ್ಲ. ಸೊ ನನಗೆ ಇದು ಹೇಗೆ 30 ದಿನ ಅಂದರೆ ಆಲ್ಮೋಸ್ಟ್ 1.5 ತಿಂಗಳಾಯಿತು ಶುರು ಮಾಡಿ. ಆವಾಗಿಂದ ಮಾಡ್ಕೊಂಬಂದು ಈಗ 30ನೇ ಎಪಿಸೋಡ್ ಮುಗಿಸಿ ಇದು 31ನೇ ಎಪಿಸೋಡ್ ಅಂತ ಆಗುತ್ತೆ. ಒಂದೇನು ಗೊತ್ತಾಯಿತು, ಇದನ್ನು ನಾನು ಯಾಕೆ ಇಷ್ಟೊಂದು ಎಂಜಾಯ್ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಇಟ್ಸ್ ಮೋರ್ ಲೈಕ್ ಅ ಪರ್ಫಾರ್ಮೆನ್ಸ್. ನಾನು ಹೇಗೆ ನನಗೆ ಮುಂಚೆ ನನಗೆ ಒಂದು ಕನಸಿತ್ತು, ಥಿಯೇಟರ್ ಅಂತ ಒಂದಿದ್ದು ನನ್ನದೇ ಅಂದರೆ ಈ ಎವ್ರಿ ಡೇ ಒಂದು ಶೋ ಆಗ್ತಿರ್ಬೇಕು, ಅಟ್ಲೀಸ್ಟ್ ವಾರಕ್ಕೊಂದು 3-4 ಶೋ ಆಗ್ತಿದ್ರೆ ಯು ಶುಡ್ ಬಿ ಪರ್ಫಾರ್ಮಿಂಗ್ ಎವ್ರಿ ಡೇ ಅನ್ನೋ ಥರ. ಸೊ ನಾನು ಈ ಪಾಡ್ಕಾಸ್ಟ್ ಮಾಡ್ತಿರ್ಬೇಕಂದ್ರೆ ಎಲ್ಲೋ ಒಂದು ಕಡೆ ನನಗೆ ನೀವು ಯಾರೂ ಆ್ಯಸ್ ಅನ್ ಆಡಿಯನ್ಸ್ ಇಮಿಡಿಯೇಟ್ಲಿ ಕಾಣಿಸಲ್ಲ, ಬಟ್ ನೀವು ಬಿಡುವಂಥ ಕಮೆಂಟ್ಸ್ ಆಗಲಿ, ಅದನ್ನು ಡಿಸ್ಕಷನ್ ಏನಾಗುತ್ತೆ ಕಮೆಂಟ್ಸಲ್ಲಿ, ಅದೊಂದೊಂದು ಸಲ ಓದಿದಾಗ ಐ ಫೀಲ್ ದ ಸೇಮ್ ಎಕ್ಸ್ಪೀರಿಯನ್ಸ್ ಆ್ಯಸ್ ದೋ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ಅನ್ನೋದು. ಜೊತೆಗೆ ಇಟ್ಸ್ ಕ್ವೈಟ್ ನಾಸ್ಟಾಲ್ಜಿಕ್, ನನ್ನ ಹಿಂದಿನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಳ್ಳೋದು. ಐ ಆಮ್ ಗ್ಲ್ಯಾಡ್ ದಟ್ ಇಲ್ಲಿವರೆಗೂ ಬಂದಿದ್ದೀವಿ. ವ್ಯೂಸ್ ಕೌಂಟ್ ಅವೆಲ್ಲ ಏನು ನಾನು ಅಷ್ಟು ನೋಡಿ ಇದಕ್ಕೆ ಇನ್ನೂ ಡಿಮಾಂಡ್ ಇದೆಯೋ ಇಲ್ವೋ ಅಂತ ಕೇರೆ ಮಾಡ್ತಿಲ್ಲ. ಈಗ ನನಗೆಲ್ಲೋ ನೀವು ಒಂದು 80% ಸೇಮ್ ಪೀಪಲ್ ಆರ್ ಲಿಸ್ನಿಂಗ್ ಅನಿಸುತ್ತೆ, ಆ್ಯಂಡ್ ದಟ್ಸ್ ಓಕೆ. ಇಟ್ಸ್ ಲೈಕ್ ಐ ಆಮ್ ಹರ್ಡ್. ದಟ್ಸ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಫಸ್ಟ್. ಸೊ ಡೈರೆಕ್ಷನ್ ಜರ್ನಿ ಅನ್ನೋದು ಶುರು ಆಗೋದ್ರ ಬಗ್ಗೆ ಮಾತಾಡಬೇಕಿತ್ತು. ಸೊ 2010 ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೇಸ್ ಆಫ್ ಮೈ ಲೈಫ್. ಯಾಕಂದರೆ 2010ನಲ್ಲಿ ನಾನು 10 ವರ್ಷದಿಂದ ಕರೆಕ್ಟಾಗಿ 10 ಇಯರ್ಸ್ ಆಗೋ ಸೇಮ್ ಟೈಮ್ ಆ್ಯಕ್ಚುಲಿ. ಇದೇ ಟೈಮಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ದ ಸೇಮ್ ಡೇಟ್, ಇವತ್ತೋ ನಿನ್ನೆ 10 ವರ್ಷದ ಹಿಂದೆ ಆ ಪಂಚರಂಗಿ ಹಾಡನ್ನ ಶೂಟ್ ಮಾಡಿದ್ದು, ಟೈಟಲ್ ಸಾಂಗ್ ಅಂತ ಏನಿದೆ ದಿಗಂತದ್ದು. ಅಷ್ಟೊತ್ತಿಗೆ ನಾನು ಸ್ವಲ್ಪ ನನ್ನದೇ ಸ್ಕ್ರಿಪ್ಟ್ ಅಂತೆಲ್ಲ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ, ಯಾಕಂದರೆ ಸ್ಟೋರಿ ಪಾರ್ಟ್ ಆಫ್ ದ ಶೂಟಿಂಗ್ ವಾಸ್ ಡನ್, ಬರೀ ಸಾಂಗ್ಸ್ ಮಾಡಬೇಕಿತ್ತು. ಅದೊಂದು ಮತ್ತು ಉಡಿಸುವೆ ಬೆಳಕಿನ ಸೀರೆಯ ಅದು ಎರಡನ್ನ ಶೂಟ್ ಮಾಡಿದ್ರು. ಆಗ ನಾನು ಬರೀ ಸೆಟ್ಟಿಗೆ 1-2 ಸಲ ಹೋಗಿ ನೋಡ್ಕೊಂಬಂದೆ ಅಷ್ಟೇ. ಐ ವಾಸ್ ನಾಟ್ ವೆರಿ ಇನ್ವಾಲ್ವ್ಡ್. ಅಷ್ಟೊತ್ತಿಗೆ ಐ ಹ್ಯಾಡ್ ಸ್ಟಾರ್ಟೆಡ್ ರೈಟಿಂಗ್ ಮೈ ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡಿದ್ದೆ, ಆ್ಯಂಡ್ ಹ್ಯಾಡ್ ಶಿಫ್ಟೆಡ್ ಟು ಅ ಹೌಸ್ ಮೈ ಸೆಲ್ಫ್. ಆ ಮನೆ ಹುಡುಕೋ ಇನ್ಸಿಡೆಂಟ್ ಮಜಾ ಇದೆ. ನಾನು ಮತ್ತು ಸೌಮ್ಯ ಹೋಗಿದ್ವಿ, ಬಾಡಿಗೆ ಮನೆ ಹುಡುಕೊಂಡು ಹೋಗಿದ್ವಿ. ಆಗ ಅಂದರೆ ಅವಳು ಆಗ ಡಾನ್ಸರ್, ನಾನು ಬರೀ ಫಿಲ್ಮ್ ಮೇಕಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ. ಸೊ ಒಂದಿಷ್ಟು ಮನೆಗಳು ಏನಂತ ನನಗೆ ಹಿಡಿಸದೇ ಇರೋದು ಇತ್ತು, ಬಡ್ಜೆಟು ಕಡಿಮೆ ಇತ್ತು, ಆ್ಯಂಡ್ ಮನೆ JP ನಗರ್, ಜಯನಗರ್ ಆ ಕಡೆ ಎಲ್ಲ ಹುಡುಕ್ತಾಯಿದ್ವಿ. ಸ್ವಲ್ಪ ನಂಗೆ ಆ ಏರಿಯಲ್ಲೇ ಇದ್ದು ಅಭ್ಯಾಸ, ಆ್ಯಂಡ್ ಲೈಕ್ ಸೌತ್ ಬ್ಯಾಂಗ್ಳೂರ್. ಸೊ ಹುಡುಕ್ಬೇಕಂದ್ರೆ ಒಂದಿಷ್ಟು ನಮಗೆ ಹಿಡಿಸದೇ ಇರೋದು ಸಿಕ್ತು. ಒಂದು ಜಯನಗರಲ್ಲಿ ಒಂದು ಮನೆ ಚೆನ್ನಾಗಿತ್ತು, ಇಂಡಿಪೆಂಡೆಂಟ್ ಹೌಸ್, ಮೇಲ್ಗಡೆ ಮನೆ ಬಾಡಿಗೆಗೆ ಅಂತ ಅವನೊಬ್ಬ ಏಜೆಂಟ್ ಕರ್ಕೊಂಡು ಹೋಗಿದ್ದ. ಸರಿ ಇಬ್ಬರು ಹೋದ್ವಿ ಮೇಲ್ಗಡೆ. ಒಬ್ಬರು ವಯಸ್ಸಾದವರು ಡೋರ್ ಓಪನ್ ಮಾಡಿಬಿಟ್ಟು ಏನು ಅಂದರೆ, ಏಜೆಂಟು ಸರ್ ಅದೇ ಮನೆ ಬಾಡಿಗೆಗೆ ಅಂತ ಹೇಳಿದ್ರಲ್ಲ, ಕರ್ಕೊಂಬಂದಿದ್ದೀನಿ ಅಂತ. ಸೊ ನಾವಿಬ್ಬರು ಚೆನ್ನಾಗೇ ಬಟ್ಟೆ ಎಲ್ಲ ಒಳ್ಳೆ ವಿ ಲುಕ್ ಲೈಕ್ ಡೀಸೆಂಟ್ ಪೀಪಲ್. ಇಬ್ಬರು ನಿಂತಿದ್ವಿ. ಅವರು ಕೇಳಿದ್ರು, ಏನು ಕೆಲಸ ಮಾಡ್ತೀರಾ ನೀವು ಅಂತ. ನಾನು ಫಿಲ್ಮ್ ಇಂಡಸ್ಟ್ರಿಲಿದ್ದೀನಿ ಅಂದೆ. ಅವಳ ಕಡೆ ನೋಡಿದ್ರು. ನಾನು ಡಾನ್ಸರ್ ಅಂತ ಹೇಳಿದ್ಲು. ಅವರು ಒಂದು 3 ಸೆಕೆಂಡ್ ಬಿಟ್ಟು ಆ ಏಜೆಂಟ್ ಕಡೆ ನೋಡಿಬಿಟ್ಟು, ಕೆಲಸ ಮಾಡೋರನ್ನ ಕರ್ಕೊಂಬನ್ನಿ ಅಂದನಲ್ರಿ ಅಂತ, ಲೈಕ್ ಸ್ಟ್ರೇಟ್ ಟು ಅವರ್ ಫೇಸ್. ನಮ್ಮ ಕಡೆ ನೋಡಲೂ ಇಲ್ಲ. ಫಾರ್ ಹಿಮ್ ವಿ ಡಿಂಟ್ ಇವನ್ ಎಕ್ಸಿಸ್ಟ್, ಹಂಗೆ ಹೇಳ್ಬಿಟ್ಟು ಡೋರ್ ಮುಚ್ಚಿದ್ರು ಅವರು. ಆ್ಯಂಡ್ ಸ್ಟ್ರೇಂಜ್ಲಿ ಅದು ಹೇಗಿತ್ತು ಅಂದರೆ, ಫಾರ್ ವಿ ಡಿಂಟ್ ಗೆಟ್ ಹರ್ಟ್, ನಮಗೆ ನಗು ಬಂದುಬಿಡ್ತಿಬ್ರು. ಅಂದರೆ ಅವರು ನಮ್ಮನ್ನು ಕೇರೇ ಮಾಡಲಿಲ್ಲ ಅನ್ನೋದು. ಸೊ ಕೊನೆಗೆ ಒಂದು ಮನೆ ಸಿಕ್ತು, ಟಿಲ್ ಡೇಟ್ ಒನ್ ಆಫ್ ಅವರ್ ಫೇವ್ರೆಟ್ ಹೌಸ್. 1 BHK, ಒಂದು 6,000 ಏನೋ ಇತ್ತು ಬಾಡಿಗೆ ಆಗ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಇವತ್ತಿಗೂ ನಾವು ಫೋಟೋಸ್ ಎಲ್ಲ ನೋಡಿದಾಗ ಆ ಮನೆಯಲ್ಲಿ ವಿ ರಿಯಲಿ ಲೈಕ್ಡ್. ಮದುವೆ ಆದಾಗ ವಿ ಮೂವ್ಡ್ ಇನ್ ಟು ದಟ್ ಹೌಸ್. ಆ್ಯಂಡ್ ಫ್ರಮ್ ಸ್ಟಾರ್ಟಿಂಗ್ ನನ್ನ ಅಕೌಂಟಲ್ಲಿ ಒಂದು 20,000 ಇತ್ತಾಗ. ಆ್ಯಂಡ್ ಎಲ್ಲ ರೈಟ್ ಫ್ರಮ್ ಎವ್ರಿ ಲಿಟಲ್ ಥಿಂಗ್ ವಾಸ್ ಬಾಟ್
ಒನ್ ಬೈ ಒನ್. ಸೊ ಅಲ್ಲಿ ನಾನು ಒಂದಿಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಮಾಡಿದ್ದು ಫರ್ನಿಚರು ಅಂತ ಇಂಥದ್ದಿದ್ದ ಮೇಲೆ ಒಂದು ಲ್ಯಾಪ್ಟಾಪ್. ಸ್ಟಾರ್ಟಿಂಗ್ ಐ ಥಿಂಕ್ 1-2 ಮಂತ್ಸ್ ಬರೀ ಏನು ಫರ್ನಿಚರು ಅಷ್ಟು ಇರ್ತಿರಲಿಲ್ಲ. ಅದಾದಮೇಲಿಂದ ಇಟ್ ಸ್ಲೋಲಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಪ್, ಲೈಫ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಅಪ್. ಬಟ್ ಅಷ್ಟೊತ್ತಿಗೆ ನಾನೀಗ ಡಿರೆಕ್ಟರ್ ಆಗಲೇಬೇಕು ಅಂತ ನೆನ್ನೆ ಹೇಗೆ ಹೇಳಿದ್ದೆ, ಬರೀ ಸ್ಕ್ರೀನ್ ರೈಟರ್ ಅಂತ ಆಗಿದ್ದಿದ್ರೆ ಇಲ್ಲಿ ಏನು ಇದೇ ಇಲ್ಲ, ಕರಿಯರೇ ಇಲ್ಲ ಕನ್ನಡ ಇಂಡಸ್ಟ್ರೀಲಿ. ಈಗ ಹಿಂದಿಲಿ ಆಗ್ತಾಯಿದೆ, ಬಟ್ ಮೋರ್ ಆರ್ ಲೆಸ್ ಐ ಥಿಂಕ್ ಇಂಡಿಯಾನಲ್ಲೇ ರೈಟಿಂಗಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಇಟ್ಸ್ ಲೈಕ್ ಟ್ರ್ಯಾಜಿಕ್. ಯಾಕಂದರೆ ಸೀಡ್ ಈಸ್ ದ ರೈಟಿಂಗ್ ಫಾರ್ ಎನಿ ಫಿಲ್ಮ್. ಎಷ್ಟೇ ದೊಡ್ಡ ಬಡ್ಜೆಟ್ ಫಿಲ್ಮ್ ಹಾಕಿ ಬರೆದಿರೋದು ಕಾಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಅದು ಓಡಲ್ಲ. ಬಟ್ ಏನು ಮಾಡೋಣ, ಹೀಗೆ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಐ ಮೀನ್ ನಾಟ್ ಓನ್ಲಿ ಐ ಥಿಂಕ್ ಇನ್ ಫಿಲ್ಮ್ ಇಂಡಸ್ಟ್ರಿ, ಎನಿಥಿಂಗ್ ರಿಲೇಟೆಡ್ ಟು ಫುಡ್ ಆಲ್ಸೋ ಅಲ್ಲ. ನಾವೆಲ್ಲಿ ಫಾರ್ಮರ್, ಅಗ್ರಿಕಲ್ಚರ್ನೆಲ್ಲ ಕೇರ್ ಮಾಡಲ್ಲ, ಬೇರೆದಕ್ಕೆ ಕೇರ್ ಮಾಡ್ತೀವಿ. ಐ ಥಿಂಕ್ ದಿಸ್ ಇಸ್ ಆರ್ ಜನ್ರೇಷನ್ ಅಷ್ಟೇ. ಸೊ ಹಾಗೆ ಸಿನಿಮಾನಲ್ಲೂ ಅಷ್ಟೇ, ನಾನು ಡಿರೆಕ್ಟರ್ ಆಗೋದಕ್ಕೆ ಎರಡೇ ರೀಸನ್ನು. ಒಂದು, ಸ್ಕ್ರೀನ್ ರೈಟರ್ ಅಂತ ಇದ್ದಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಸ್ಕ್ರೀನ್ ಪ್ಲೇ ರೈಟರ್ ಅಂತ ಒಂದು ರೆಕಗ್ನಿಷನ್ ಅಂತಾಗಲಿ, ಫಿನಾನ್ಷಿಯಲಿ ಫರ್ಗೆಟ್ ರೆಕಗ್ನಿಷನ್, ನಮ್ಮದ್ರಲ್ಲಿ ಇವತ್ತಿನ ದಿನ ಅವಾರ್ಡ್ ಬರೋದಕ್ಕೆ ಮರ್ಯಾದೆನೇ ಇಲ್ಲ, ಅದು ಯಾವ ಅವಾರ್ಡ್ಗೂ ಇಲ್ಲ. ಸೊ ಅಟ್ಲೀಸ್ಟ್ ಬದುಕೋದರ ಥರ ಒಂದು ಗ್ರೋತ್ ಅನ್ನೋದು ಅವೆಲ್ಲ ಇದ್ದಿದ್ದರೆ ಐ ಥಿಂಕ್ ನಾನು ಬರೀ ಸ್ಕ್ರೀನ್ ರೈಟರ್ ಆಗೇ ಉಳ್ಕೊತಿದ್ನೇನು. ಆ್ಯಸ್ ಅ ಡಿರೆಕ್ಟರ್ ಅಂತ ನನಗೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾಬ್, ವೆರಿ ಟಯರಿಂಗ್. ಆಮೇಲೆ ಎಷ್ಟೋ ಸತಿ ನೀವೇನು ಸ್ಕ್ರೀನಲ್ಲಿ ನನ್ನ ಸಿನಿಮಾ ನೋಡಿದ್ದೀರಾ, ಇಟ್ ಈಸ್ ಏನು ಅಚೀವ್ ಮಾಡೋಕ್ಕಾಯ್ತು ಅಷ್ಟೇ ಅಚೀವ್ ಆಗಿರೋದು ನೀವು ನೋಡ್ತಾ ಇರೋದು. ಬಟ್ ನಾನು ಆ್ಯಸ್ ಅ ಸ್ಕ್ರಿಪ್ಟ್ ಅಂತ ಬರೆದಾಗ ಮೈ ಇಮ್ಯಾಜಿನೇಷನ್ ಅವ್ರು ನನ್ನ ತಲೆಯಲ್ಲಿ ಅದು ಹೇಗೆ ಕಾಣುತ್ತೆ, ಅದಿನ್ನೂ ದಟ್ ಎಕ್ಸ್ಪೀರಿಯನ್ಸಲ್ಲೇ ನನಗೆ ಅರ್ಧ ಆಗೋಗಿರುತ್ತೆ. ನಾನು ಏನು ಫಿಲ್ಮ್ ನಾನು ನೋಡಬೇಕು ಅದು ನನ್ನ ತಲೆಯಲ್ಲಿ ನಾನು ನೋಡಿಬಿಟ್ಟಿರ್ತೀನಿ. ಇನ್ ಡಿರೆಕ್ಷನ್ ಏನೇ ಇದ್ದರೂ ಎಕ್ಸಿಕ್ಯೂಷನ್ ಆ್ಯಂಡ್ ಹೌ ಟು ವರ್ಕ್ ವಿತ್ ಆ್ಯಕ್ಟರ್ಸ್. ಇನ್ಫ್ಯಾಕ್ಟ್ ಫೇಮಸ್ ಕೋಟ್ ಇಸ್ ದಟ್ ಡಿರೆಕ್ಟರ್ ಅಂದಿದ ತಕ್ಷಣ ಇಟ್ಸ್ 80% ಮ್ಯಾನೇಜ್ಮೆಂಟ್, 20% ಇಸ್ ಕ್ರಿಯೇಟಿವ್ ಅನ್ನೋ ಥರ. ನೀವು ಹೇಗೆ ಇರೋ ರಿಸೋರ್ಸಸ್ನ ಮ್ಯಾನೇಜ್ ಮಾಡಿಕೊಂಡು ಸ್ಕ್ರಿಪ್ಟನ್ನು ಆನ್ ಸ್ಕ್ರೀನ್ ತೊಗೊಂಬರ್ತೀರ ಅನ್ನೋದು. ಸೊ ನನಗೆ ಡಿರೆಕ್ಟರ್ ಆಗಲೇಬೇಕು ಅನ್ನೋ ಬಿಗ್ ಕಿಕ್ ಅಂತ ಇರಲಿಲ್ಲ, ಯಾಕಂದರೆ ರೈಟಿಂಗಲ್ಲೇ ಆಗ್ತಾಯಿತ್ತು. ಸೊ ಒಂದು, ಫಿನಾನ್ಷಿಯಲಿ ಇಟ್ ವಾಸ್ ನಾಟ್ ಎನ್ರಿಚಿಂಗ್. ಈಗ ಯೋಗರಾಜ್ ಭಟ್ರು ನಾನು ಫ್ರೆಂಡ್ಸ್ ಥರ ಇದ್ದು ಏನೇ ಆ ಟೈಮಲ್ಲಿ ಇದ್ದಿದ್ರು, ಈವನ್ ಹೀ ಈಸ್ ಕ್ಲಿಪ್ಡ್ ಅಲ್ಲ, ಹೀ ಈಸ್ ನಾಟ್ ಪ್ರೊಡ್ಯೂಸಿಂಗ್ ಆ್ಯಸ್ ಅ ರೈಟರ್ ಸ್ಟ್ಯಾಂಡರ್ಡ್. ದಿಸ್ ನೋ, ಈಗಲೂ ಅವರು ಬರ್ಕೊಳ್ಳೋ ಕತೆಗೆ ನೀವು ಬರೆದಿದ್ದಕ್ಕೆ ಇಷ್ಟು ದುಡ್ಡು ಅಂತ ಅವ್ರಿಗೂ ಕೊಡಲ್ಲ. ಇಟ್ಸ್ ಅ ಪ್ಯಾಕೇಜ್, ಯುನೋ, ಆ್ಯಸ್ ಅ ರೈಟರ್ ಡಿರೆಕ್ಟರ್ ಅಂತಲೇ. ಆ ರೈಟರ್ ಇಸ್ ಅ ಸ್ಮಾಲ್ ಕಾಂಪೊನೆಂಟ್ ಆಫ್ ಇಟ್. ಯಾರೂ ಕೇರೇ ಮಾಡಲ್ಲ ಆ್ಯಕ್ಚುಲಿ. ಇಟ್ಸ್ ವೆರಿ ಟ್ರ್ಯಾಜಿಕ್. ಇನ್ನು ಮುಂದೆ ಬರೋ ಪಾಡ್ಕಾಸ್ಟಲ್ಲಿ ಐ ವಿಲ್ ಟೆಲ್ ಯು ಮೋರ್ ಅಬೌಟ್ ರೈಟರ್ಸ್ ಲೈಫ್. ಸೊ ಆಗ ಥ್ಯಾಂಕ್ಫುಲಿ ನಾನು ಥಿಯೇಟ್ರಲ್ಲೆಲ್ಲ ಡಿರೆಕ್ಟರ್ ಅಂತ ಆಗಿ ಶಾರ್ಟ್ ಫಿಲ್ಮ್ಸ್ ಅಂತ ಒಂದಿಷ್ಟು ಮಾಡಿ ಆ್ಯಸ್ ಅ ಡಿರೆಕ್ಟರ್ ಸ್ಕಿಲ್ ಇದ್ದಿದ್ದರಿಂದ ಐ ಕುಡ್ ಟ್ರಾನ್ಸಿಟ್. ಬಟ್ ಎಷ್ಟೋ ಜನ ಪಾಪ ಒಳ್ಳೆ ರೈಟರ್ಸ್ ಇರ್ತಾರೆ, ಅವ್ರಿಗೆ ಡಿರೆಕ್ಷನ್ ಸ್ಕಿಲ್ ಇರಲ್ಲ, ಆ್ಯಂಡ್ ಆದರೂ ಡೈರೆಕ್ಟ್ ಮಾಡಲೇಬೇಕು ಅನ್ನೋ ಇದಕ್ಕೆ ಬಂದುಬಿಡತ್ತೆ. ಯಾಕಂದರೆ ಅವ್ರಿಗೂ ಯಾರೂ ದುಡ್ಡು ಕೊಡ್ತಿರಲ್ಲ ಬರೆದಿರೋದಕ್ಕೆ, ಆ್ಯಂಡ್ ದೇ ವಿಲ್ ಬಿ ಟೆರಿಬಲ್ ಅಟ್ ದ ಡಿರೆಕ್ಷನ್. ಹಾಗಾಗಿ ಡಿರೆಕ್ಷನ್ ರೈಟಿಂಗ್ ಎರಡೂ ಹೊಡಿಸ್ಕೊಳತ್ತೆ. ನನಗೆ ಲಕ್ಕಿಲಿ ನಾನು ಈ ಸ್ಕಿಲ್ನ ಥಿಯೇಟರಿಂದ ಡೆವಲಪ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಯಾರೇ ಹೊಸೊಬ್ಬರು ಈಗ ಈ ಪಾಡ್ಕಾಸ್ಟ್ ಕೇಳ್ತಿದ್ರು, ಐ ಸಜೆಸ್ಟ್ ದಯವಿಟ್ಟು ಥಿಯೇಟರ್ ಮಾಡಿ, ಶೋಸ್ ನೋಡಿ ಅದರಲ್ಲಿ ಕೆಲಸ ಮಾಡಿ. ಯಾಕಂದರೆ ಇಟ್ಸ್ ಅ ಮಚ್ ಲೆಸ್ಸರ್ ಕಾಸ್ಟ್ ಮೀಡಿಯಮ್. ಸೊ ನೀವು ಇಲ್ಲಿ ಆ್ಯಕ್ಟರ್ಸ್ನ ಡಿರೆಕ್ಟ್ ಮಾಡೋದಾಗಲಿ, ರಿಸೋರ್ಸಸ್ನ ಮ್ಯಾನೇಜ್ ಮಾಡೋದಾಗಲಿ, ಅದೆಲ್ಲ ಕಲಿಬೇಕು ಅಂದರೆ ಫಿಲ್ಮಿಗೆ ಡೈರೆಕ್ಟಾಗಿ ಬಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮೇಲೆ ಆಟ ಆಡ್ತಿರ್ತೀರ. ಸೊ ಒನ್ ಫೇಲ್ಯೂರ್ ಈಸ್ ಇನಫ್ ಟು ಎಂಡ್ ಯುವರ್ ಕರಿಯರ್. ನನಗೆ 10 years ಆಫ್ ರಿಹರ್ಸಲ್ ಆಗಿತ್ತು. ನಾನು 2011 ಡೈರೆಕ್ಷನ್ ಶುರು ಮಾಡಿದ್ರು. ನಾನು ಥಿಯೇಟರ್ನ 2000 ಶುರು ಮಾಡ್ಕೊಂಡಿದ್ದಲ್ಲ. ಸೊ 10 years ಆಫ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇಟ್ ಹ್ಯಾಡ್ ಹೆಲ್ಪ್. ಅದನ್ನು ನಾನು ಇನ್ನೂ ಮುಂದೆ ಲೈಫು ಇಷ್ಟೇ ಬಗ್ಗೆ ಮಾತಾಡಬೇಕಂದ್ರೆ ಹೇಳ್ತೀನಿ. ಸೊ ಆ್ಯಸ್ ಅ ಡಿರೆಕ್ಟರ್ ಐ ವಾಸ್ ಮಾಡೋಣ. ಎರಡನೇ ರೀಸನ್ ನಾನು ಡಿರೆಕ್ಟರ್ ಆಗೋದಕ್ಕೆ ಯೋಗರಾಜ್ ಭಟ್ರ ಸ್ಮೋಕಿಂಗ್ ಹ್ಯಾಬಿಟ್. ಅವ್ರಿಗೆ ನಾನು, ಅವ್ರ ಹೆಂಡತಿ ಎಲ್ಲರೂ ಹೇಳಿ ಸಾಕಾಗೋಗಿದೆ. ಇಟ್ಸ್ ಸ್ಯಾಡ್ಲಿ ಇಟ್ಸ್ ಆ್ಯನ್ ಅಡಿಕ್ಷನ್. ಅವರು ಪಾಪ ತುಂಬ ಟ್ರೈ ಮಾಡಿದ್ದಾರೆ ಬಿಡೋದಕ್ಕೆ, ಆ್ಯಂಡ್ ಹಿ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಫಾರ್ ಅ ಕಪಲ್ ಆಫ್ ಮಂತ್ಸ್. ಮತ್ತೆ ಬಿಟ್ಟಿದ್ದಾರೆ. ನಮಗೇನಾಗ್ತಿತ್ತು, ಬಿಕಾಸ್ ಆಫ್ ಹಿಸ್ ಪ್ಯಾಸಿವ್ ಸ್ಮೋಕಿಂಗ್ ಮಾಡಿ ಸಾಕಾಗೋಗಿತ್ತು ನನಗೆ. ಐ ವಾಸ್ ಲೈಕ್ ಸೋ ಡನ್, ಐ ಕ್ಯಾನ್ ನಾಟ್ ಟೇಕ್ ಸ್ಮೋಕ್ ಎನಿಮೋರ್ ಅನ್ನೋ ಥರ. ನಾನು ಈಗಲೂ ಅವ್ರಿಗೆ ಹೇಳ್ತಿರ್ತೀನಿ. ಈ ಗಾಳಿಪಟ ಸೆಟ್ಟಲ್ಲೆಲ್ಲನೂ ನಾನು ಗಾಳಿಪಟ 2 ಸೆಟ್ಟಲ್ಲಿ ಕೂಡ ಐ ವಾಸ್ ಸೇಮ್ ಥಿಂಗ್. ಐ ಗೋ ಬ್ಯಾಕ್
ಆ್ಯಂಡ್ ಟ್ರೈ ಟು ಸ್ಟಾಪ್ ಹಿಮ್, ಬಟ್ ಅವ್ರಿಗೆ ಅದೊಂಥರ ಸ್ಟ್ರಾಂಗ್ ಅಡಿಕ್ಷನ್. ಐ ಹೋಪ್ ಹಿ ಗೆಟ್ಸ್ ಔಟ್ ಆಫ್ ದಿಸ್. ರೇಣುಕಾ ಅವ್ರು ಈ ಪಾಡ್ಕಾಸ್ಟ್ ಕೇಳ್ತಿದ್ರೆ ಪ್ಲೀಸ್ ನಂಗೆ ಗೊತ್ತು ನೀವು ಟ್ರೈ ಮಾಡ್ತಿದ್ದೀರಾ, ಅವ್ರ ಮಕ್ಕಳೆಲ್ಲ ಹೇಳ್ತಿದ್ದಾರೆ, ಬಟ್ ಇಟ್ಸ್ ಆನ್ ಅಡಿಕ್ಷನ್. ಸೊ ಯಾರ್ಯಾರು ಯಂಗ್ಸ್ಟರ್ಸ್ ಕೇಳ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಬಿಟ್ಬಿಡಿ. ಅವ್ರಿಗೂ ಬಿಡೋಕ್ಕೆ ಇಷ್ಟ, ಬಟ್ ಆಗ್ತಾಯಿಲ್ಲ. ಎನಿವೇ, ಸೊ ನನಗೆ ದಟ್ ವಾಸ್ ಒನ್ ಆಫ್ ದ ಬಿಗ್ ರೀಸನ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನಿಕೋಟಿಂದು ಏನು ಒನ್ ಲೈನ್ ಕೋರ್ ಐಡಿಯಾ ಇದೆ ಇವತ್ತಿಗೂ ಕೂಡ ಆ ಸ್ಕ್ರಿಪ್ಟಲ್ಲಿ, ಅದನ್ನು ಆಲ್ಮೋಸ್ಟ್ 2008-9 ಆ ಟೈಮಲ್ಲೇ ಯಾವಾಗಲೂ ಯೋಚನೆ ಬಂದಿತ್ತು. ಇವ್ರ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ತಿದ್ನಲ್ಲ, ಅದೇ ರೀಸನಿಗೆ ಅದು ಒಂದು ಸ್ಮೋಕಿಂಗ್ ಬಗ್ಗೆ ಒಂದು ಪಿಕ್ಚರ್ ಮಾಡಬೇಕು ಅಂತಲೇ ಒಂದು ಬಂದಿತ್ತು. ಅದು ಅಫ್ಕೋರ್ಸ್ ಈಗ ಓವರ್ 10 years ಸ್ಕ್ರಿಪ್ಟ್ ಡೆವಲಪ್ ಚೆನ್ನಾಗಾಗಿದೆ, ಬಟ್ ಕೋರ್ ಐಡಿಯಾ ಆ ಫಿಲ್ಮ್ ಆದರೆ ಅದನ್ನು ನೀವೆಲ್ಲ ನೋಡಿದ್ರೆ ಅದರದ್ದು ಕೋರ್ ಐಡಿಯಾ ಸ್ಟಾರ್ಟೆಡ್ ಬಿಕಾಸ್ ಆಫ್ ಮೈ ಪ್ಯಾಸಿವ್ ಸ್ಮೋಕಿಂಗ್. ಆ್ಯಂಡ್ ಸೊ ಎನಿವೇ ಡಿರೆಕ್ಟರ್ ಅಂತ ಆಗೋದು ಅಂತ ಆಯಿತು. ಆ್ಯಂಡ್ ಇವರೆಲ್ಲ ಎಡಿಟಿಂಗು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ನಾನು ಕೂತ್ಕೊಂಡು ಸ್ಕ್ರಿಪ್ಟ್ ಬರಿತಾ ಇದ್ದೆ. ಸ್ಕ್ರಿಪ್ಟ್ ಬರೆಯೋ ಟೈಮಲ್ಲಿ ಅಫ್ಕೋರ್ಸ್ ತುಂಬಾ ಏನು ಕಲಿತಿದ್ದೆ ನಾನು, ಮಾರ್ಕೆಟಿಂಗ್ ಆಗಲಿ, ಡಿಸ್ಟ್ರಿಬ್ಯೂಷನ್, ಸಿನಿಮಾ ಯಾವ ಥರದ್ದು ನೋಡ್ತಾರೆ. ಸೊ ಒಂದೇನು ಗೊತ್ತಿತ್ತು ಅಂದರೆ ಐ ಕಾಂಟ್ ಟ್ರೈ ಸಮಥಿಂಗ್ ಬಿಜಾರ್, ಯಾಕಂದರೆ ನನ್ನ ಹತ್ರ ಪ್ರೊಡ್ಯೂಸರ್ಸು ಸಿಗಲ್ಲ, ಏನೇ ಆದರೂ ಲವ್ ಸ್ಟೋರಿನೇ ಮಾಡ್ಕೋಬೇಕು ಅನ್ನೋದು ಫಿಕ್ಸ್ ಆಗಿತ್ತು. ಇಲ್ಲದಿದ್ರೆ ಯಾರೂ ಬರಲ್ಲ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತ. ಸೊ ಐ ವಾಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ಆನ್ ದ್ಯಾಟ್ ಆ್ಯಂಗಲ್. ಆವಾಗ ನಾನು ಒಂದು ಸ್ಟೋರಿ ಬರ್ಕೊಂಡಿದ್ದೆ, ಅದರಲ್ಲಿ ಒಂದು ಸ್ವಲ್ಪ ನನ್ನ ಈ ಎಕ್ಸ್ಪೀರಿಯನ್ಸ್, ಅದು ಈ ಮನೆ ಬಾಡಿಗೆ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನು ಹೇಳಿದೆ, ಆಮೇಲೆ ಅವಾಗ ತಾನೇ ಫ್ರಮ್ ಝೀರೋ ಶುರು ಮಾಡುವಂಥ ಕಪಲ್ ಬಗ್ಗೆ ಆ ಎಕ್ಸ್ಪೀರಿಯನ್ಸಸ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಿಮ್ಮರ್ ಬಗ್ಗೆ, ಸ್ವಿಮ್ಮರ್ದು ಕ್ಯಾರೆಕ್ಟರ್ ಯಾಕೆ ಬಂತು ಅನ್ನೋದೇ ಮರ್ತೋಗಿದೆ ನನಗೀಗ. ಬಟ್ ಇಟ್ ವಾಸ್ ಅಬೌಟ್ ಸ್ವಿಮ್ಮರ್ ಕೋಚ್, ಸ್ವಿಮ್ಮಿಂಗ್ ಹೇಳ್ಕೊಡೋನು. ಒಂದು ಈ ಜಯನಗರ್ ಏನಿದೆ ಸ್ವಿಮ್ಮಿಂಗ್ ಸೆಂಟರ್, ಆ ಥರದ್ರಲ್ಲಿ ಗೌರ್ಮೆಂಟ್ದಲ್ಲಿ ಟ್ರೈನ್ ಮಾಡುವಂಥ ಕ್ಯಾರೆಕ್ಟರು. ಆಮೇಲೆ ಅವನೊಂದು ಏರ್ ಹೋಸ್ಟೆಸ್ನ ಮೀಟ್ ಮಾಡ್ತಾನೆ. ಸೊ ಅವರಿಬ್ರದ್ದು ಲವ್ ಸ್ಟೋರಿ. ಆ್ಯಂಡ್ ಅವನು ತುಂಬ ಒಳ್ಳೆ ಸ್ವಿಮ್ಮರ್ ಆಗಿರ್ತು. ಈ ಥರದ್ದೇನೋ ಸ್ಪೋರ್ಟ್ಸ್ ಒಂಚೂರಿತ್ತು, ಪಾವರ್ಟಿ, ಈ ಥರದ್ದು ಒಂದು ಯಂಗ್ ಲವ್ ಸ್ಟೋರಿ ಅಂತ ಬರ್ಕೊಂಡು ದಿಗಂತಿಗೆ ಅಂತಲೇ ಅದೊಂದು ಆಗಿತ್ತು. ಮಾಡಿದ್ರೆ ದಿಗಂತ್ ಜೊತೆ ಮಾಡೋಣ ಬಿಕಾಸ್ ಐ ಆಮ್ ಕಂಫರ್ಟಬಲ್ ಅಂತ. ಅವನು ಅಷ್ಟೊತ್ತಿಗೆ ಮನಸಾರೆ ಪಂಚರಂಗಿಯಲ್ಲೇ ಆಗಿ ಹಿ ಹ್ಯಾಡ್ ಅ ಗುಡ್ ರೆಕಾರ್ಡ್, ಪ್ರೊಡ್ಯೂಸರ್ ಸಿಗ್ತಾರೆ ಅನ್ನೋದು ಇತ್ತು. ಈ ಕತೆ ಬರ್ಕೊಂಡು ಐ ಥಿಂಕ್ ಅವನೊಂದಿಷ್ಟು ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿಸ್ದ, ನಾನೊಂದಿಷ್ಟು ಜನ ಮೀಟ್ ಮಾಡಿದೆ. ಮನೋಮೂರ್ತಿಯವರು US ಇಂದ ಯಾರನ್ನೋ ಹೆಲ್ಪ್ ಮಾಡಿಸ್ತೀನಿ ಅಂತ ಆಲ್ಮೋಸ್ಟ್ US ಹೋಗೋಕ್ಕೆ ವೀಸಾ ಎಲ್ಲ ಮಾಡಿಸ್ಕೊಂಡೆ ಕೂಡ. USಗೆ ಹೋಗಬೇಕಿತ್ತು. ದೆನ್ ಇಟ್ ಗಾಟ್ ಕಾಲ್ಡ್ ಆಫ್. ಅಷ್ಟೊತ್ತಿಗೆ ನನಗೆ ಜಾಕ್ ಮಂಜು ಅಂತ ಅವ್ರ ಹೆಸರು, ಮಂಜುನಾಥ್ ಗೌಡ ಅಂತ, ಬಟ್ ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕರೆಯೋದು ಜಾಕ್ ಮಂಜು ಅಂತ. ಏನು ಫೋಟೋ ನೀವು ನೋಡ್ತಿದ್ದೀರಾ, ಆ ಫೋಟೋ ಬಂದು ಲೈಫು ಇಷ್ಟೇ ಡೀಲ್ ಆಗಿದ್ದು ಸಮಯ. ಅಲ್ಲಿ ಭಟ್ರ ಆಫೀಸಲ್ಲಿ ಇದು ಮಾಡ್ತಾಯಿದ್ರು, ಏನು ರೆನೋವೇಷನ್ಸ್ ಮಾಡ್ತಿದ್ರು. ಸೊ ಚೇರ್ಸ್ ಎಲ್ಲ ಏನಿರಲಿಲ್ಲ. ಸೊ ನಾನು ಮಂಜುನಾಥ್ ಅವ್ರನ್ನ ಮೀಟ್ ಮಾಡಿದ್ದು ಹೇಗೆ, ಆ್ಯಂಡ್ ಸ್ಟೋರಿ ಅವ್ರು ಒಪ್ಕೊಂಡು ಇಮಿಡಿಯೇಟ್ಲಿ ಆ್ಯಸ್ ಅ ಫಸ್ಟ್ ಟೈಮ್ ಡಿರೆಕ್ಟರ್ ಆಗಿದ್ದರು, ಒಂದು ಫಿಲ್ಮ್ ಅಂತ ಆಗೋದು ಹೇಗೆ, ಐ ಮೀನ್ ಹೌ ಡಿಡ್ ಇಟ್ ಟೇಕ್ ಇಟ್ ಫಾರ್ವರ್ಡ್, ಆಮೇಲೆ ಈ ಫೋಟೋ ಹಿಂದೆ ಇರೋವಂಥ ಆಲ್ ಸಾರ್ಟ್ಸ್ ಆಫ್ ಇನ್ಫಾರ್ಮೇಷನ್ ನಾನು ನಾಳೆ ಶೇರ್ ಮಾಡ್ತೀನಿ. ಸಿ ಯು, ಗುಡ್ ನೈಟ್.